ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ದಾನಿಯೇಲ್ ಗ್ರಂಥ 3ನೇ ಅಧ್ಯಾಯ 29-30 ವಾಕ್ಯಗಳು. ಡ್ಯಾನಿಯಲ್ ಚಾಪ್ಟರ್ 3 ವರ್ಸ್ 29 and 30. ಸಕಲ ಜನಾಂಗ ಕುಲ ಭಾಷೆಗಳವರಲ್ಲಿ ಯಾರಾದರೂ ಶಾದ್ರಾಕ್ ಮೇಷಕ್ ಅಬೇದ್ನೆಗೋ ಎಂಬವರ ದೇವರ ವಿಷಯದಲ್ಲಿ ಅಲ್ಲದ ಮಾತನಾಡಿದರೆ ಅವರನ್ನು ಚೂರು ಚೂರಾಗಿ ಕತ್ತರಿಸಿ ಅವರ ಮನೆಗಳನ್ನು ತಿಪ್ಪೆಯನ್ನಾಗಿ ಮಾಡಬೇಕೆಂಬ ಆಜ್ಞೆಯನ್ನು ವಿಧಿಸುತ್ತೇನೆ. ಹೀಗೆ ಉದ್ಧರಿಸಲು ಸಮರ್ಥನಾದ ಇನ್ಯಾವ ದೇವರು ಇಲ್ಲವಲ್ಲ ಎಂದು ಹೇಳಿದನು. ಬಳಿಕ ರಾಜನು ಶಾದ್ರಾಕ್ ಮೇಷಕ್ ಅಬೇದ್ನೆಗೋ ಎಂಬವರನ್ನು ಬಾಬೇಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ತಂದನು. ಹಲ್ಲೆಲೂಯಾ. ಇಲ್ಲಿ ಬಾಬೇಲ್ ಸಂಸ್ಥಾನದಲ್ಲಿ ಈ 3 ವ್ಯಕ್ತಿಗಳನ್ನು ರಾಜನು ಉನ್ನತ ಪದವಿಗೆ ತಂದನು. ಪ್ರಮೋಷನ್ ಕೊಟ್ಟನು, ಪ್ರಮೋಟ್ ಮಾಡಿದನು. ಉನ್ನತ ಪದವಿಗೆ ಆ ರಾಜನು ಒಂದು ಸಂಗತಿ, ಒಂದು ಘಟನೆಯಲ್ಲಿ ಆ ರಾಜನು ತಿಳಿದುಕೊಂಡನು, ಇಂತಹ ರೀತಿಯಲ್ಲಿ ಬಿಡಿಸಬಲ್ಲವರು ಯಾರು, ರಕ್ಷಿಸಬಲ್ಲವರು ಯಾರು, ಸಮರ್ಥರು ಯಾವ ದೇವರು ಇಲ್ಲ ಎಂಬುದಾಗಿ ಅವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆಯಲ್ಲಿ ಕೊನೆಯಲ್ಲಿ ಅವನು ಒಂದು ಪ್ರಕಟಣೆಯನ್ನು ಹೇಳುತ್ತಾ ಇದ್ದಾನೆ. ಪ್ರಕಟಣೆ ಮಾಡಿ, ನಾವು ಅದನ್ನು ಓದಿದ್ದೀವಿ 29ನೇ ವಾಕ್ಯದಲ್ಲಿ. ಪ್ರಕಟಣೆ ಮಾಡುತ್ತಾ ಇದ್ದಾನೆ. ಮಾತ್ರವಲ್ಲದೆ ಅದಕ್ಕೆ ಫಲವಾಗಿ ಆ 3 ವ್ಯಕ್ತಿಗಳನ್ನು, ಸ್ನೇಹಿತರನ್ನು, ಶಾದ್ರಾಕ್ ಮೇಷಕ್ ಅಬೇದ್ನೆಗೋ ಎನ್ನುವವರನ್ನು ಬಾಬೇಲ್ ಸಂಸ್ಥಾನದಲ್ಲಿ ಉನ್ನತ ಪದವಿಗೆ ಏರಿಸಿದನೆಂಬುದಾಗಿ ನೋಡುತ್ತಾ ಇದ್ದೇವೆ. ಆದರೆ ಈ ಉನ್ನತ ಪದವಿಗೆ ಏರಿಸುವುದಕ್ಕಿಂತ ಮುಂಚೆ ಒಂದು ದೊಡ್ಡ ಸವಾಲು, ಒಂದು ಮರಣಕರವಾದ ಸವಾಲು, ಒಂದು ಪರೀಕ್ಷೆ, ಒಂದು ಬೆಂಕಿಯಲ್ಲಿ ಹಾದು ಹೋಗಬೇಕಾದ, ಬೆಂಕಿಯಲ್ಲಿ ಹಾಕಲ್ಪಡಬೇಕಾದ ಒಂದು ಪನಿಷ್ಮೆಂಟು, ಒಂದು ಪರೀಕ್ಷೆ, ಒಂದು ಶೋಧನೆಯನ್ನು ಅವರು ದಾಟಬೇಕಾಗಿತ್ತು. ಇವತ್ತು ಕೂಡ ನಿಮ್ಮ ಜೀವನದಲ್ಲಿ ಒಂದು ಪ್ರಮೋಷನ್ ಬೇಕಾ, ಒಂದು ಉನ್ನತಿಯಲ್ಲಿ ಹೋಗಬೇಕಾದರೆ ಹಲವಾರು ಪರೀಕ್ಷೆಗಳನ್ನು ನಾವು ದಾಟಬೇಕಾಗಿರುತ್ತದೆ. ಈ ಜಗತ್ತಿನಲ್ಲಿರುವ ಜನರು, ಪರಿಸ್ಥಿತಿಗಳು ನಮ್ಮನ್ನು ಶೋಧಿಸುತ್ತದೆ, ನಮ್ಮನ್ನು ಪರೀಕ್ಷೆ ಮಾಡುತ್ತದೆ, ನಮ್ಮನ್ನು ಶೋಧಿಸುತ್ತದೆ, ನಮಗೆ ನಾನಾ ಅಡ್ಡಿಗಳನ್ನು, ಆತಂಕಗಳನ್ನು ತಂದು ಕೋಪದಿಂದಲೂ ಹೊಟ್ಟೆ ಕಿಚ್ಚಿನಿಂದಲೂ ಕಾರ್ಯ ಮಾಡುತ್ತದೆ. ಮಾತ್ರವಲ್ಲದೆ ದೇವರು ಕೂಡ ನಮ್ಮ ನಂಬಿಕೆ, ನಮ್ಮ ಸಹನೆ, ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುತ್ತಾ ಇರುತ್ತಾರೆ. ಸೊ ಇಲ್ಲಿ ನೋಡ್ರಿ, ಈ 3 ವ್ಯಕ್ತಿಗಳು ದೇವರಿಗಾಗಿ ನಂಬಿಗಸ್ತರಾಗಿ ನಿಂತರು. ಶೋಧನೆ ಬಂತು, ಆದರೂ ನಿಂತರು, ಅವರು ತಪ್ಪು ಮಾಡಲಿಲ್ಲ. ಎರಡನೆಯದಾಗಿ ಆ ಅರಸನು ಅವರಿಗೆ ಶೋಧನೆಯಲ್ಲಿ ಹಾಕಿದರೂ ಕೂಡ, ಬೆಂಕಿಯಲ್ಲಿ ಹಾಕಿದರೂ ಕೂಡ ಅವರನ್ನು ದೇವರು ಬಿಡಿಸಬಲ್ಲವರಾಗಿದ್ದರು. ಅದನ್ನು ಹಾದು ಹೋಗಬೇಕಾಗಿತ್ತು. ದೇ ಹ್ಯಾವ್ ಟು ಅಂಡರ್ಗೋ, ದೇ ಹ್ಯಾಡ್ ಟು ಗೋ ಥ್ರೂ ದ ಫೈಯರಿ ಫರ್ನೆಸ್. ಹಲ್ಲೆಲೂಯಾ. ದೇವರು ಅದರಿಂದ ಅವರನ್ನ ಬಿಡಿಸಲಿಲ್ಲ. ಅಂದರೆ ಅದು ಬರದೆ ನೋಡಲಿಲ್ಲ, ಅದನ್ನು ಬರದ ಹಾಗೆ ದೇವರು ತಡೆ ಮಾಡಲಿಲ್ಲ. ಗಾಡ್ ಡಿಡ್ ನಾಟ್ ಸ್ಟಾಪ್ ದೆಮ್ ಫ್ರಮ್ ಗೋಯಿಂಗ್ ಇನ್ ಟು ದ ಫೈಯರಿ ಫರ್ನೆಸ್. ಅದನ್ನು ಆರಿಸಲಿಲ್ಲ, ನಂದಿಸಲಿಲ್ಲ. ಹಿ ಅಲೌಡ್ ದೆಮ್. ಹಲ್ಲೆಲೂಯಾ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಕೂಡ ನಾನಾ ಶೋಧನೆಗಳು, ಪರೀಕ್ಷೆಗಳು ಬರುವಂಥದ್ದಾಗಿರುತ್ತದೆ. ಅಡ್ಡಿಗಳು ಬರುತ್ತದೆ, ಸವಾಲುಗಳು ಬರುತ್ತದೆ. ಕೆಲಸದ ಸ್ಥಳದಲ್ಲಿ, ಜಾಬಲ್ಲಿ, ಬಿಸ್ನೆಸ್ಸಲ್ಲಿ, ಸೇವೆಯಲ್ಲಿ, ಇನ್ನು ಸಣ್ಣ ಪುಟ್ಟ ಸೇವೆಗಳು ಏನೇ ಇರಲಿ ಎಲ್ಲದರಲ್ಲಿಯೂ ನಮಗೆ ಬರುತ್ತದೆ. ಹಲ್ಲೆಲೂಯಾ. ಮನೆಯ ವಿಚಾರ, ಕುಟುಂಬದ ವಿಚಾರ, ಗಂಡನ ವಿಚಾರ, ಹೆಂಡತಿ ಮಕ್ಕಳ ವಿಚಾರದಲ್ಲಿ ನಮಗೆ ನಾನಾ ಶೋಧನೆಗಳು, ಪರೀಕ್ಷೆಗಳು ಬರುವಾಗ ವಿ ಹ್ಯಾವ್ ಟು ಸ್ಟ್ಯಾಂಡ್. ನಾವು ಅದರಲ್ಲಿ ಹಾದು ಹೋಗಬೇಕು, ನಿಂತುಕೊಳ್ಳಬೇಕು, ಧೈರ್ಯವಾಗಿರಬೇಕು. ದೇವರು ಖಂಡಿತ ನಮಗೆ ಜಯ ಕೊಡುತ್ತಾರೆ. ಮಾತ್ರವಲ್ಲದೆ ಜಯ ಮಾತ್ರ ಅಲ್ಲ, ಬಿಡುಗಡೆ ಮಾತ್ರ ಅಲ್ಲ, ದೇವರು ನಿಮ್ಮನ್ನು ಮೇಲಕ್ಕೆತ್ತುತ್ತಾರೆ. ಉನ್ನತ ಪದವಿ, ಪ್ರಮೋಷನ್. ದ ಸೇಮ್ ಕಿಂಗ್, ಯಾವ ಕಿಂಗ್ ಅವರಿಗೆ ಪನಿಷ್ಮೆಂಟ್ ಕೊಟ್ಟರು, ಅವ್ರನ್ನ ಟೆಸ್ಟ್ ಮಾಡಿದ್ರು, ಅದೇ ರಾಜ ಅವರನ್ನು ಪ್ರಮೋಟ್ ಕೂಡ ಮಾಡಿದರು. ಹಲ್ಲೆಲೂಯಾ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯಾವ ದೇವರು ಅಗ್ನಿಯನ್ನು ತಡೆ ಮಾಡದೇ ಇದ್ದರೋ,
ಹಲ್ಲೆಲೂಯಾ. ಅದೇ ದೇವರು ಅಗ್ನಿಯಲ್ಲಿ ಇಳಿದು ಬಂದು ಅವರನ್ನು ತಪ್ಪಿಸಿ ಕಾಪಾಡಿದರು. ಆ ದೇವರು ನಿಮ್ಮನ್ನು ಕೈ ಬಿಡುವ ದೇವರಲ್ಲ. ಅಗ್ನಿಯಲ್ಲಿ ನೀವು ಹಾದು ಹೋಗುವಾಗ ನಿಮ್ಮ ಸಂಗಡ ಇಳಿದು ಬಂದು ನಿಮ್ಮನ್ನು ಬಿಡಿಸುತ್ತಾರೆ. ಹಿ ಈಸ್ ವಿತ್ ಯು ವೆನ್ ಯು ಆರ್ ಗೋಯಿಂಗ್ ಥ್ರೂ ಅ ಟ್ರಯಲ್ ಆರ್ ಅ ಟೆಸ್ಟ್ ಆರ್ ಅ ಚಾಲೆಂಜ್. ಒಂದು ಟೆಸ್ಟ್, ಒಂದು ಪರೀಕ್ಷೆಗೆ ನೀನು ಹೋಗುವಾಗ, ಜೀವನದ ಪರೀಕ್ಷೆಯಲ್ಲಿ ನಿಂತುಕೊಳ್ಳುವಾಗ ದೇವರು ನಿನ್ನ ಸಂಗಡ ಇದ್ದಾರೆ. ಆತನಿಗೆ ಸ್ತೋತ್ರ ಮಾಡೋಣ, ಬಲಪಡೋಣ. ಹಲ್ಲೆಲೂಯಾ. ರಮ ಸಂದಲ ಸಿದ್ಧವಾಗೋಣ. ಆ ಪ್ರಮೋಷನಿಗೆ ಸಿದ್ಧವಾಗೋಣ. ಉನ್ನತ ಪದವಿಗೆ ಸಿದ್ಧರಾಗಲೇಬೇಕು. ಆ ಟೆಸ್ಟ್ ನೀವು ಹಾದು ಹೋಗಲೇಬೇಕು. ಆ ಪರೀಕ್ಷೆನ ನೀವು ಜಯಿಸಲೇಬೇಕು. ಆ ಶೋಧನೆಯನ್ನು ದಾಟಲೇಬೇಕು. ಮಗನೇ, ಮಗಳೇ, ಧೈರ್ಯವಾಗಿರು. ದೇವರು ನಿನ್ನ ಸಂಗಡ ಇದ್ದಾರೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯ ಸಹೋದರ ಸಹೋದರಿಯರೇ, ಯಾವುದೇ ಶೋಧನೆ, ಪರೀಕ್ಷೆ, ಅದು ನದಿಯಾಗಲಿ, ಅದು ನೀರಾಗಲಿ, ಅದು ಬೆಂಕಿಯ ಕೆಂಡವಾಗಿರಲಿ, ಅದರ ಮಧ್ಯದಲ್ಲಿ ನಿಮ್ಮ ಸಂಗಡ ಇರುವೆ ಎಂಬುದಾಗಿ ವಾಗ್ದಾನ ಮಾಡುತ್ತಾ ಇದ್ದಾರೆ. ಸೊ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಹಲವಾರು ಜನರು ಒಂದು ಸವಾಲು ನೋಡುವಾಗ, ಒಂದು ಕಠಿಣತೆ ನೋಡುವಾಗ ಅವರು ಓಡಿ ಹೋಗುತ್ತಾ ಇದ್ದಾರೆ, ಬಿಟ್ಟು ಕೊಡುತ್ತಾ ಇದ್ದಾರೆ. ದೇ ಆರ್ ಗಿವಿಂಗ್ ಅಪ್ ಟು ಸೂನ್. ಡೋಂಟ್ ಗಿವ್ ಅಪ್ ಟು ಸೂನ್. ಜಸ್ಟ್ ಬಿ ದೇರ್, ಎಂಡ್ಯೂರ್. ಗಾಡ್ ಇಸ್ ವಿತ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.